Hello students, welcome to Pattatkal English Academy and Banshankar English Academy. 2026 ಕ್ವಶನ್ ಬ್ಯಾಂಕ್ ಬಿಟ್ಟರು ಒಂದು ರಿವೈಸರ್ ಕ್ವಶನ್ ಬ್ಯಾಂಕ್. ಈ ಕ್ವಶನ್ ಬ್ಯಾಂಕ್ನಲ್ಲಿ ಇರುವ 1 ಮಾರ್ಕ್ ಕ್ವಶನ್ಸ್ಗಳನ್ನು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳನ್ನು ಆನ್ಸರ್ ಮಾಡ್ತಾ ಎರಡು ದಿವಸ ಆಯಿತು, ನಿನ್ನೆಯಿಂದ ಮಾಡ್ತಾ ಇದ್ದೇನೆ. ಅಂದರೆ ಇವಾಗ 5 ಯೂನಿಟ್ಗಳನ್ನು ಕಂಪ್ಲೀಟ್ ಮಾಡೀನಿ. ಇದು 6th ಯೂನಿಟ್ ಹೆನ್ ಯು ಆರ್ ಓಲ್ಡ್. ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳನ್ನು ಈ ವಿಡಿಯೋದಲ್ಲಿ ನಿಮಗೆ ಆನ್ಸರ್ ಮಾಡಿ ಕೊಡ್ತೀನಿ ಫ್ರೆಂಡ್ಸ್. ಬಹುತೇಕ ಇದು ಕ್ವಶನ್ಸು ಬಹಳ ಇಂಪಾರ್ಟೆಂಟ್ ಅಂತ ಅನ್ನಿಸ್ತದೆ. ಹೇಳಿದ್ದಾರೆ ಕ್ವಶನ್ ಬ್ಯಾಂಕ್ನಲ್ಲಿ ಕೂಡ ಬಹಳ ಕ್ವಶನ್ಸ್ಗಳು ಬರುವ ಸಂಭವ ಇದೆ ಆ್ಯನ್ಯುವಲ್ ಎಕ್ಸಾಮಿನೇಷನ್ಗೆ. ಯಾಕಂದರೆ ಬಹುತೇಕ ಎಲ್ಲ ಪಾರ್ಟ್ನಿಂದನೂ ಕೂಡ ಕ್ವಶನ್ಸ್ಗಳನ್ನ ಸೆಲೆಕ್ಟ್ ಮಾಡ್ಕೊಂಡಾರೆ. ಹೀಗಾಗಿ ಉಳಿದಿರುವಂಥ ಪಾಯಿಂಟು ಇಲ್ಲವೇ ಇಲ್ಲ ಅಂತ ಅನ್ನಿಸ್ತದೆ. ಹೀಗಾಗಿ ಇಲ್ಲೇ ಕೊಟ್ಟಿರುವಂಥ ಎಲ್ಲ ಕ್ವಶನ್ಸ್ಗಳಿಗೆ ನೀವು ಆನ್ಸರ್ ಮಾಡಿಬಿಟ್ರೆ ಮುಗೀತು. ಬಹುತೇಕ ಇದನ್ನು ಹೊರತುಪಡಿಸಿ ಬರಲಿಕ್ಕಿಲ್ಲ ಅಂತೇಳಿ ಲೆಕ್ಕ ನನಗೆ. ಕಂಪ್ಲೀಟ್ ದ ಎನಾಲಜಿ ವಿತ್ ರೆಫರೆನ್ಸ್ ಟು ದ ಪೋಯಮ್ ಹೆನ್ ಯು ಆರ್ ಓಲ್ಡ್, W.H. ಅವ್ರದ್ದು. ಅದರ್ ಲವರ್ಸ್, ಮೊಮೆಂಟ್ಸ್ ಆಫ್ ಗ್ಲಾಡ್ ಗ್ರೇಸ್, ಡ್ಯಾಶ್ ಸಾರೋಸ್ ಆಫ್ ಚೇಂಜಿಂಗ್ ಫೇಸ್. ಅಂದರೆ ತಾವೇ ರೈಟರ್ ಒನ್ ಮ್ಯಾನ್ ಅಂತಾರೆ. ಹಿಯರ್ ಈಸ್ ಒನ್ ಮ್ಯಾನ್ ಹೂ ಲವ್ಸ್ ಯು ಫಾರ್ ದ ಮೊಮೆಂಟ್ಸ್ ಆಫ್ who loves you for the pilgrim soul and sorrows of changing face. Here is one man. ಇಲ್ಲೊಬ್ಬ ಮನುಷ್ಯ ಅದನ ಅಂತ ಹೇಳ್ತಾರಲ್ಲ, ಯಾರವರು ಅಂತೇಳಿ. ಅಲ್ಲ, ನಾನು ನಿಮಗೆ ಕೇಳ್ತೀನಿ, ಇಲ್ಲೊಬ್ಬ ಮನುಷ್ಯ ಇದ್ದಾನೆ ಅಂತ ಅಂತಾರೆ ಅವರು. ಹಾಗಾದ್ರೆ ಯಾರು ಅನ್ಕೋತೀರಿ ನೀವು? ತಾವೇ ರೀ ರೈಟರ್. ಇದು ಕರೆಕ್ಟ್ ಅದ ನೋಡ್ರಿ. ಹಿಯರ್ ಈಸ್ ಒನ್ ಮ್ಯಾನ್ ಅಂದರೆ ರೈಟರ್, W.H. ಪೋಯೆಟ್. ಸೆಕೆಂಡ್ ಕ್ವಶನು ಐತಿ ಪೋಯಮ್ದಲ್ಲಿ ಬಂದಂಗ ಒನ್ ಮ್ಯಾನ್ ಅಂತ ಐತಿ. ಒನ್ ಮ್ಯಾನ್ ಅಂದ್ರೆ ನಾವು ಯಾರಂತ ನಾವು ತಿಳ್ಕೊಬೇಕು ಅಂದರೆ ರೈಟರ್ ಹಿಮ್ಸೆಲ್ಫ್. ಹಿಯರ್ ಈಸ್ ಒನ್ ಮ್ಯಾನ್. ಹೌದಲ್ರಿ? ಅದೇ ಒಂದು ಸಾರಿ ಹಿಂಗತೆ ಬರ್ತದೆ. ಫಸ್ಟ್ ಪರ್ಸನ್ ಬದಲಾಗಿ ಥರ್ಡ್ ಪರ್ಸನ್ ಯೂಸ್ ಮಾಡ್ಕೊಂಡಿವಿ ಅಂದರೆ ಜಂಬದಿಂದ ಹೇಳ್ತಿರ್ತೀವಂತ. ಈಗ ನನ್ನ ಹೆಸರು ಮಹೇಶ್ ಅಂತ ತಿಳ್ಕೊಡ್ರಿ. ನಾನು ಯಾರಿಗೆ ಹೆದರೋದಿಲ್ಲ ಅಂತಂದ್ರೆ ಸರಿ. ಈ ಮಹೇಶ ಯಾರಿಗೆ ಹೆದರೋದಿಲ್ಲ. ಫಸ್ಟ್ ಪರ್ಸನ್ ನಾನು ಬಿಟ್ಟು ಈ ಮಹೇಶ ಅಂತ ಥರ್ಡ್ ಪರ್ಸನ್ ತೆಗೆದುಕೊಂಡಾಗ ನಮ್ಮ ಸರ್ ಹೇಳ್ತಿದ್ರು, ಅವಾಗ ನಾವು ಜಂಬದಿಂದ ಮಾತಾಡ್ತಿರ್ತೀವಿ ಅಂತ. ಹಂಗೆ ನಾನು ಅನ್ನೋದಿಲ್ಲ, ಒನ್ ಮ್ಯಾನ್ ಅಂತಾರೆ. ಇಲ್ಲಿ ಥರ್ಡ್ ಪರ್ಸನ್ ತಗೋತಾರೆ ಅಂದ್ರೆ ಜಂಬದಿಂದ ಹೇಳಿಕತ್ತಾರ ತಮ್ಮ ಲವ್ ಬಗ್ಗೆ ಅಂತ ನನಗೆ ಅನಿಸ್ತದೆ. ಪೋಯೆಟ್ ಹಂಗತೆ ಹೇಳ್ತಾರಲ್ಲ ಅಲ್ಲಿ. ಆಫ್ ದ ಫಾಲೋಯಿಂಗ್ ಫೀಚರ್ಸ್ ಆಫ್ ದ ಲೇಡಿ, ಅವರು ಯಾರು ತಮ್ಮ ಬಿಲವೆಡ್ ಅವರು ಲವ್ ಮಾಡ್ತಿದ್ರಲ್ಲ, ದ ಲೇಡಿ ಹಿ ಅಡ್ಮೈರ್ಡ್ ಇನ್ ಹಿಸ್ ಲೈಫ್, ವಿಚ್ ಒನ್ ಡಸ್ ನಾಟ್ ಡಿಸ್ಕ್ರೈಬ್ ಹರ್. ಅದೇ ಅವ್ರನ್ನ ಲೇಡಿನ ವರ್ಣಿಸುವಂಥ ಒಂದಿಷ್ಟು ಏನು ದೈಹಿಕ ಸೌಂದರ್ಯಗಳ ಬಗ್ಗೆ ಇಲ್ಲೆಲ್ಲ ಐತ್ರಿ. ಇದರಲ್ಲಿ ಯಾವುದೋ ಒಂದು ಆ ಲೇಡಿ ಸಂಬಂಧಪಡಲಾರ್ದೈತಿ ಅಂತಾರ. ಫೇಸ್ ಅಮಿಡ್ ಸ್ಟಾರ್ಸ್ ಇದು ಬರೋದಿಲ್ಲ. ಲವ್ನ ಬಗ್ಗೆ ಬರ್ತದೆ, ಇದು ಲೇಡಿ ಬಗ್ಗೆ ಬರೋದಿಲ್ಲ. ಇದು ಸಾಫ್ಟ್ ಲುಕ್ ಆಫ್ ಹರ್ ಐಸ್ ಆಕೆ ಬಗ್ಗೆನೂ ಬರ್ತದೆ. ಗ್ಲಾಡ್ ಗ್ರೇಸ್ ಆಕೆ ಬಗ್ಗೆ ಬರ್ತದೆ. ಪಿಲ್ಗ್ರಿಮ್ ಸೋಲ್ ಆಕೆ ಬಗ್ಗೆ ಬರ್ತದೆ. ಇದು ಬರೋದಿಲ್ಲ. ಇದು ಲವ್ ಬಗ್ಗೆ ಬರುವಂಥದ್ದು. ಹಾಗಾಗಿ ದಿಸ್ ಕ್ವಾಲಿಟಿ ಡಸ್ ನಾಟ್ ಡಿಸ್ಕ್ರೈಬ್ ದ ಲೇಡಿ. ಥರ್ಡ್ ಕ್ವಶನ್, ಅಕಾರ್ಡಿಂಗ್ ಟು ದ ಪೋಯಮ್ ವೆನ್ ಯು ಆರ್ ಓಲ್ಡ್, ಡ್ಯಾಶ್ ಪೇಸ್ಡ್ ಅಪಾನ್ ದ ಮೌಂಟೇನ್ಸ್ ಆ್ಯಂಡ್ ಹಿಡ್ ಹಿಸ್ ಫೇಸ್ ಅಮಿಡ್ ಎ ಕ್ರೌಡ್ ಆಫ್ ಸ್ಟಾರ್ಸ್. ಲವ್ ರೀ, ಲವ್ ಲಾಸ್ಟ್ ಬರ್ತದೆ ಅದು ಪೋಯಮ್ದ ಲಾಸ್ಟ್ ಲೈನ್ ಇದ್ರೆ. ಸಪೋಸ್ ಯು ಡೋಂಟ್ ಲವ್ ಮೀ, ಯು ಡೋಂಟ್ ಆಕ್ಸೆಪ್ಟ್ ಮೈ ಲವ್, ಇಟ್ ವಿಲ್ ಫ್ಲೀ ಅಂತೈತಿ. ಫ್ಲೆಡ್ ಅಂತೇಳಿ. ಫ್ಲೀ ಅಂದ್ರೆ ಓಡಿ ಹೋಗು. ಇಟ್ ವಿಲ್ ಫ್ಲೀ ಆ್ಯಂಡ್ ಇಟ್ ವಿಲ್ ಪೇಸ್ ಅಪಾನ್ ದ ಮೌಂಟೇನ್ಸ್ ಓವರ್ ಹೆಡ್ ಅಂತ ಐತಲ್ರಿ ಆ ಲೈನ್. ಅದು ಇಟ್ ಅಂದ್ರೆ ಏನಲ್ಲೇ ಅವ್ನು ಲವರ್. ಈ ಪೋಯೆಟ್ ನನ್ನ ಲವ್ ಓಡಿ ಹೋಗ್ಬಿಡ್ತೈತಿ ನೀನು ಸ್ವೀಕಾರ ಮಾಡದೆ ಹೋದ್ರೆ. ಇಟ್ ವಿಲ್ ಹೈಡ್ ಇಟ್ಸ್ ಫೇಸ್, ಹಿಡ್ಸ್ ಅಂತಾರ, ಪರ್ಸೋನಿಫೈ ಆಗೈತದ ನೋಡ್ಬೇಕಾರ. ಲವ್ ಎಲ್ಲಿ ಕ್ಯಾಪಿಟಲನ್ನು ಮಾಡ್ಯಾರ ಪೋಯಮ್ದೊಳಗೆ. ಪರ್ಸೋನಿಫೈ, ಇದು ಪರ್ಸೋನಿಫಿಕೇಶನ್ ಅಲ್ಲದ. ಲವ್ ಮುಖ ಹೈಡ್ ಮಾಡ್ತೈತಿ ಅಂದ್ರೆ ಏನು? ಪರ್ಸೋನಿಫಿಕೇಶನ್. ಮತ್ತೊಂದು ಲವ್ ಆಮೇಲೆ ಕ್ರೌಡ್ ಆಫ್ ಸ್ಟಾರ್ಸ್ ಅಂದರೆ ಸ್ಟಾರ್ ಆಗ್ತೈತಿ ಅಂದ್ರೆ ಪರ್ಮನೆನ್ಸಿ. ಅದು
ಪರ್ಮನೆನ್ಸ್ ಲವ್ ಈಸ್ ಪರ್ಮನೆಂಟ್ ಅನ್ನೋದು ಸಲುವಾಗಿ. ಫೋರ್ತ್ ಕ್ವಶನ್, ವಾಟ್ ಡಿಡ್ ದ ಸ್ಪೀಕರ್ ಲವ್ ಇನ್ ಹಿಸ್ ಬೆಲವೆಡ್? ಸ್ಪೀಕರ್ ಅಂದರೆ ರೈಟರ್. ಇವರು ಏನು ಲವ್ ಮಾಡ್ತಾರೆ? ಎರಡುಗಳನ್ನು ಲವ್ ಮಾಡ್ತಾರೆ ಅವರು. ಸಾರೋಸ್ ಆಫ್ ಹರ್ ಚೇಂಜಿಂಗ್ ಫೇಸ್ ಆ್ಯಂಡ್ ಪಿಲ್ಗ್ರಿಮ್ ಸೋಲ್. ಗ್ಲ್ಯಾಡ್ ಗ್ರೇಸ್ ಅಲ್ಲ ಅದರ್ಸ್ ಇದು, ಬ್ಯೂಟಿ ಅಲ್ಲ ಅದರ್ಸ್ ಇದು, ಪಿಲ್ಗ್ರಿಮ್ ಸೋಲ್ ಇಲ್ಲಿ ಐತಲ್ಲ ಇದು ರೀ. ಆ್ಯಂಡ್ ಸಾರೋಸ್ ಆಫ್ ಹರ್ ಚೇಂಜಿಂಗ್ ಫೇಸ್ ಎಲ್ಲೂ ಬಂತು, ಎಲ್ಲ ಒಂದು ಕಡೆ ಬಂತು ರೀ, ಇಲ್ಲ ಈ ಥರ ಸಾರೋಸ್ ಆಫ್ ಹರ್ ಚೇಂಜಿಂಗ್ ಫೇಸ್. ಇವೆರಡು ಕ್ವಾಲಿಟಿ, ಬಿಕಾಸ್ ಆಫ್ ದೀಸ್ ಕ್ವಾಲಿಟೀಸ್ ರೈಟರ್ ಲವ್ಡ್ ಹರ್, not because of her moments of glad grace, like many others. The speaker wants his beloved to dash his book, to read slowly, sitting by the fire when she grows old. ಏನು ಮಾಡಬೇಕಂತ ಬಯಸ್ತಾರಂದರೆ ಟು ರೈಟ್, ಟು ಸಿಂಗ್, ಟು ರೀಡ್. ಇದು ರೀಡ್ ದಿಸ್ ಪೋಯಮ್ ಸ್ಲೋಲಿ ಅಂತ ತಿಳ್ಕೊಂಡು. ಆ್ಯಂಡ್ ಯು ವಿಲ್ ಹ್ಯಾವ್ ಟು ಡ್ರೀಮ್ ಆಫ್ ದ ಸಾಫ್ಟ್ ಲುಕ್ and the shadows of the eyes once they had ಅಂತ ಹೇಳಿ ಬರ್ತಲ್ಲ. According to the speaker, dash loved her moments, others, many others, only one, many, a few, no one, many. ಭಾಳ ಜನ ನಿನ್ನ ಮೊಮೆಂಟ್ಸ್ ಆಫ್ ಗ್ಲ್ಯಾಡ್ ಗ್ರೇಸ್ ಅಂದರೆ ಫಿಸಿಕಲ್ ಬ್ಯೂಟಿ, ಕ್ಷಣಿಕವಾದಂಥ ಮೊಮೆಂಟ್ಸ್ ಅಂದರೆ ಕ್ಷಣಿಕವಾದದ್ದು. ಗ್ಲ್ಯಾಡ್ ಗ್ರೇಸ್ಗಾಗಿ ಲವ್ ಮಾಡಿದ್ರೆ ಇಲ್ಲೊಬ್ಬ ಮನುಷ್ಯ ಇದ್ದಾನೆ ಅಂದರೆ ತಾನು ಪೋಯೆಟ್. ನಿನ್ನನ್ನು ನಾನು ಯಾತಕ್ಕಾಗಿ ಪ್ರೀತಿ ಮಾಡ್ತೀನಿ ಅಂತಂದ್ರೆ ಗ್ಲ್ಯಾಡ್ ಗ್ರೇಸ್ಗಾಗಿ ಅಲ್ಲ, ಪಿಲ್ಗ್ರಿಮ್ ಸೋಲ್ಗಾಗಿ. ಪಿಲ್ಗ್ರಿಮ್ ಸೋಲ್ ಅಂದರೆ ಸೋಲ್ ಇನ್ ಕ್ವೆಸ್ಟ್ ಆಫ್ ಟ್ರೂ ಲವ್ ಆ್ಯಂಡ್ ದ ಸಾರೋಸ್ ಆಫ್ ಯುವರ್ ಚೇಂಜಿಂಗ್ ಫೇಸ್. ಅಂದರೆ ನನ್ನ ಲವ್ ಟ್ರೂ ಲವ್ ಅಂತೇಳಿ. ಅದರ್ಸ್ ಲವ್ ಮೇ ಬಿ ಟ್ರೂ ಆರ್ ಫಾಲ್ಸ್. ಕಂಪ್ಲೀಟ್ ದ ಅನಾಲಜಿ ವಿತ್ ರೆಫರೆನ್ಸ್ ಟು ವೆನ್ ಯು ಆರ್ ಓಲ್ಡ್ ಪೋಯಮ್. ಮೇನಿ ಮೆನ್ ಮೊಮೆಂಟ್ಸ್ ಆಫ್ ಗ್ಲ್ಯಾಡ್ ಗ್ರೇಸ್ಗಳನ್ನು ಲವ್ ಮಾಡ್ತಾರೆ ನಿನ್ನ ಈ ಲಕ್ಷಣಕ್ಕಾಗಿ. ಬಟ್ ಲವ್ಡ್ ದ ಪಿಲ್ಗ್ರಿಮ್ ಸೋಲ್, ಯಾರು ಪೋಯಟ್ರಿ, ಮೆನಿ ವಿಮೆನ್, ಒನ್ ಮ್ಯಾನ್, ಒನ್ ವುಮನ್, ನೋ ಒನ್, ಮೆನಿ ಒನ್ ಮ್ಯಾನ್ ಅಂದರೆ ಪೋಯಟ್ ಹಿಮ್ಸೆಲ್ಫ್. ಇನ್ ದ ಪೋಯಮ್ ವೆನ್ ಯು ಆರ್ ಓಲ್ಡ್ ಲವ್ ಫ್ಲೆಡ್, ಎಲ್ಲಿ ಕ್ಯಾಪಿಟಲ್ ಮಾಡ್ಯಾರ ನೋಡ್ರಿ, ನಾ ಹೇಳಿದ್ನಲ್ರಿ, ಫ್ಲೆಡ್ ಪಾಸ್ಟ್ ಟೆನ್ಸ್ ಆಫ್ ಫ್ಲೀ, ರನ್ ಫಾಸ್ಟ್ ಅನ್ನೋದು. And hid his face amid a crowd of stars. A crowd of stars. Right. The speaker in when you are old loves the dash in his lady's love. ಏನಾಗ್ತತಿದು? The speaker in when you are old loves the dash in his lady's love. ಗ್ಲ್ಯಾಡ್ ಗ್ರೇಸ್ ಇದು ಅದ ಪಿಲ್ಗ್ರಿಮ್ ಸೋಲ ಇದ್ದಾರೆ ಇಲ್ಲೇ ಐತಲ್ರಿ. ಅವ ಲವ್ ಮಾಡೋದೇ ಎರಡು ಕಾರಣಕ್ಕಾಗಿರಿ, ಪಿಲ್ಗ್ರಿಮ್ ಸೋಲು, ಸಾರೋಸ್ ಆಫ್ ಚೇಂಜಿಂಗ್ ಫೇಸ್. ಪಿಲ್ಗ್ರಿಮ್ ಸೋಲ್ ಅಂದ್ರೆ ಏನು? ಸೋಲ್ ಇನ್ ಕ್ವೆಸ್ಟ್ ಆಫ್ ಟ್ರೂ ಲವ್ ಒಂದು. ಸಾರೋಸ್ ಆಫ್ ಚೇಂಜಿಂಗ್ ಫೇಸ್ ಅಂತಂದ್ರೆ ಏನ್ರಿ? ಏಜ್ ಆದಂಗೆಲ್ಲ ಫೇಸ್ ಚೇಂಜ್ ಆಗ್ತೈತಲ್ಲ. ನಮ್ಮ ಸರ್ ಒಬ್ರು ಅಂತಿದ್ದಾರೆ, ಏನಂತಂದ್ರೆ ಯಾಪಲ್ ಇದ್ದವರೆಲ್ಲ ಪೈನಾಪಲ್ ಗತಿ ಆಗಿಬಿಡ್ತಾರ ಅಂತೇಳಿ. ಸಣ್ಣವ್ರಿದ್ದಾಗ ಹೆಂಗಿದ್ದಾಗ ಯಾಪಲ್ ಇದ್ದಂಗೆ ಇರ್ತೇವೆ, ದೊಡ್ಡವ್ರು ಆದಮೇಲೆ ಪೈನಾಪಲ್ ಹಾಕ್ಕೊಂತ ಹೋಗ್ಬಿಡ್ತೀವಂತ. ಆವಾಗಲೂ ಸಹಿತ ನಾನೇನು ಲವ್ ಮಾಡ್ತೀನಿ, ನೀ ಆ್ಯಪಲ್ ಇದ್ರೂ ನೀನು ಲವ್ ಮಾಡ್ತೀನಿ, ನೀನು ಪೈನಾಪಲ್ ಇದ್ರೂ ಲವ್ ಮಾಡ್ತೀನಿ ಅಂತೇಳಿ. ಬಟ್ ಅದರ್ಸ್ ನೀ ಆ್ಯಪಲ್ ಇದ್ದದಕ್ಕಾಗಿ ಸಪೋಸ್ ನೀ ಏನಾದರೂ ಪೈನಾಪಲ್ ಆದ ಅಂತಂದ್ರೆ ದೇ ಸ್ಟಾಪ್ ದೇರ್ ಲವ್ ಅಂಥೇಳಿ ಅದು ಭಾಳ ಅರ್ಥದ. ಯಾಕಂದ್ರೆ ನಾನು ನನ್ನ ಬ್ಯೂಟಿಗಾಗಿ ಲವ್ ಮಾಡೋದಿಲ್ಲ, ನಿನ್ನ ಪಿಲ್ಗ್ರಿಮ್ ಸೋಲ್ಗಾಗಿ. ಹಾಗಿರುವಾಗ ಸಾರೋಸ್ ಆಫ್ ಚೇಂಜಿಂಗ್ ಫೇಸ್ ಆರ್ ನಾಟ್ ಕನ್ಸಿಡರ್ಡ್. ದ ಸ್ಪೀಕರ್ ಲವ್ಡ್ ದ ಲೇಡಿ ಲವ್ಡ್ ದ ಡ್ಯಾಶ್ ಆಫ್ ಹೀಸ್ ಬೆಲವೆಡ್ಸ್ ಚೇಂಜಿಂಗ್ ಫೇಸ್. ಸಾರೋಸ್ ಆಫ್ ಇಲ್ಲ ಐತೆ ನೋಡ್ರಿ, ರಿಪೀಟ್. ಈ ಮ್ಯಾಟ್ರ್ ಕಮ್ಮಿ ಅದಲ್ಲ, ನಂಬರ್ ಆಫ್ ಕ್ವಶನ್ಸ್ ಜಾಸ್ತಿ ಮಾಡ್ಬೇಕಂದ್ರೆ ಅದೇ ಒಂದು ಸೆಂಟೆನ್ಸ್ದಾಗ ಈ ಪಾರ್ಟ್ ಮೇಲೆ ಒಂದು ಕ್ವಶನ್ ಕೇಳೋದು, ಈ ಪಾರ್ಟ್ ಮೇಲೆ ಒಂದು ಕ್ವಶನ್ ಕೇಳೋದು. 11th question. According to W.B. Yeats, many loved her beauty.
ವೆನ್ ಶಿ ವಾಸ್ ಫುಲ್ ಆಫ್ ಸ್ಲೀಪರ್ ವಿತ್ ಲವ್ ಫಾಲ್ಸ್ ಹರ್ ಟ್ರೂ. ಇದು ಕರೆಕ್ಟ್. ಅದೇ ಮೆನಿ ಲವ್ಡ್ ಯುವರ್ ಬ್ಯೂಟಿ ವಿತ್ ಲವ್ ಫಾಲ್ಸ್ ಆರ್ ಟ್ರೂ. ಅವರು ಲವ್ ಫಾಲ್ಸ್ ಐತೋ ಟ್ರೂ ಐತೋ, ಬಟ್ ನನ್ನ ಮನುಷ್ಯ ಹಿಯರ್ ಈಸ್ ಒನ್ ಮ್ಯಾನ್ ಅಂತ ತಿಳ್ಕೊಂಡು ಮುಂದೆ ಹೇಳ್ತಾರೆ. ಇದನ್ನು ಕಾಂಟ್ರಾಸ್ಟಿಂಗ್ ಮಾಡ್ತಾರೆ. ಈ ಕಾಂಟ್ರಾಸ್ಟ್ ಹೀಸ್ ಲವ್ ವಿತ್ ದ ಲವ್ ಆಫ್ ಅದರ್ಸ್. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ನೋಡ್ತಾ ಇರ್ರಿ, ನಾನು ರೆಗ್ಯುಲರ್ಲಿ ವರ್ಕ್ ಮಾಡ್ತೀನಿ. ಇನ್ನು ಈ ದಿವಸನೂ ಮಾಡೀನಿ. ಒಂಚೂರು ಹಂಗೆ ಕೆಲಸದ. ಈಗಂತೂ ಎಕ್ಸಾಮ್ಸ್ ಏನು ಬರ್ಲಿಕ್ಕತ್ತಲ್ಲ, ಮೋರ್ ಕಾನ್ಸಂಟ್ರೇಷನ್ ಮಾಡ್ತೀನಿ ಫ್ರೆಂಡ್ಸ್. ವಾಚ್ ಮಾಡ್ಕೊಂಡು ಇಟ್ಕೊಡ್ರಿ, ಸಬ್ಸ್ಕ್ರಿಪ್ಷನ್ ಮಾಡಿ ಇಟ್ಕೊಂಡ್ರಿ ಅಂತಂದ್ರೆ ನಾ ಏನು ಯಾವಾಗಾರ ಅಪ್ಲೋಡ್ ಮಾಡ್ತೀನಲ್ಲ ವಿಡಿಯೋ, ಈಗ ಮಾಡ್ಬೋದು, ಇನ್ನೂ ಸ್ವಲ್ಪ ಹೊತ್ತು ಬಿಟ್ಟು ಮಾಡ್ಬೋದು, ನಾಳೆ ಮಾಡ್ಬೋದು, ನಿಮಗೆಲ್ಲ ನೋಟಿಫಿಕೇಷನ್ಸ್ ಬರ್ತವೆ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಟ್ಕೊಂಡ್ರಿ ಅಂತಂದ್ರೆ ನಿಮಗೆ ಈಸಿ ಆಗ್ತದೆ. ಓಕೆ, ಎಸ್, ಎಂಜಾಯ್. ಥ್ಯಾಂಕ್ ಯು.